ಹಲೋ ಎವ್ರಿವನ್, ವೆಲ್ಕಮ್ ಟು ಪುಷ್ಪಾಸ್ ಕ್ರಿಯೇಟಿವ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಈಗ 1 kg ಚಿಕನ್ ತೊಗೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. 2 ಪ್ಲೇಟಲ್ಲಿ ಇಟ್ಟಿದ್ದೀನಿ. ಒಂದರಲ್ಲಿ ಮೊಸರು ಬಜ್ಜಿಗೂ ಸೇರಿಸಿ ಹೆಚ್ಚಿದ್ದೀನಿ. ಈಗ ಒಂದು ಕಡಾಯಿಗೆ ಸ್ವಲ್ಪ ಆಯಿಲ್ ಹಾಕಿ ಅದಕ್ಕೆ ಬೇಕಾಗಿರೋ ಎಲ್ಲ ಸ್ಪೈಸಸ್ನ ಸೇರಿಸ್ಕೋಬೇಕು. ಈಗ ಚೂರು ಫ್ರೈ ಆದಮೇಲೆ ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊಂಡು ಅದ್ರ ಬಣ್ಣ ಬದಲಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಈಗ ನಾನು 4ರಿಂದ 5 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಂಡು ಫ್ರೈ ಮಾಡ್ತೀನಿ. ಇದು ಫ್ರೈ ಆದಮೇಲೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆಗುವಾಗಲೇ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನಾನ ಸೇರಿಸ್ಕೊಳ್ತೀನಿ. ಅದನ್ನು ಯಾಕೆ ಈಗಲೇ ಸೇರಿಸ್ಕೊಳ್ತೀನಿ ಅಂದರೆ ಸ್ವಲ್ಪ ಎಣ್ಣೆಲಿ ಫ್ರೈ ಆದರೆ ಅದರದ್ದು ಫ್ಲೇವರು ಚೆನ್ನಾಗಿರುತ್ತೆ. ಹಾಗಾಗಿ ಈಗ ನಾನು 4ರಿಂದ 5 ಟೊಮೊಟೊನ ಹೆಚ್ಚಿಟ್ಟಿದ್ದೆ, ಅದನ್ನು ಸೇರಿಸ್ಕೊಂಡು ಅದು ಬೇಗ ಬೇಯೋದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈಗ ನೋಡಿ ಟೊಮೊಟೊ ಕೂಡ ಚೆನ್ನಾಗಿ ಬೆಂದು ಸಾಫ್ಟಾಗಿದೆ. ಇದಕ್ಕೆ ನಾನು ಖಾರದ ಪುಡಿ, ಬಿರಿಯಾನಿ ಪುಡಿ, ಚಿಟಿಕೆ ಅರಿಶಿನ ಪುಡಿ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ ಚಿಕನ್ನ ತೊಳೆದು ಎತ್ತಿಟ್ಟಿದ್ದೆ, ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಸಿ ಕೊಡಬೇಕು. ಆವಾಗ ಚಿಕನ್ನಿಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಈಗ ನಾನು 1 ಬಟ್ಲಷ್ಟು ಮೊಸರು ಸೇರಿಸ್ಕೊಂಡಿದ್ದೀನಿ. ಮೊಸರು ಯಾಕೆ ಅಂದರೆ ಚಿಕನ್ ಸ್ವಲ್ಪ ಸಾಫ್ಟ್ ಆಗಲಿ ಅಂತೇಳಿ. ಹಾಗೆ ನಾನು 1 ಲೋಟದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ, ತಳ ಒತ್ತಬಾರ್ದು ಅಂತೇಳಿ. ಅದು ಸ್ವಲ್ಪ ಚಿಕನ್ ಚೆನ್ನಾಗಿ ಬೆಂದಮೇಲೆ ನೀರು ಅಳತೆ ಮಾಡಿ ಹಾಕಿದ್ದೀನಿ. ಈಗ ಇನ್ನೊಂದು ಕಡೆ ಅಕ್ಕಿನ ತೊಳೆದು ಎತ್ತಿಟ್ಕೊಳ್ತೀನಿ. ಈಗ ನೀರು ಕೂಡ ಕುದಿ ಬಂದಿದೆ. ತೊಳೆದಿಟ್ಟಿರೋ ಅಕ್ಕಿನ ಇದಕ್ಕೆ ಸೇರಿಸಿ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು, ಇಲ್ಲಾಂದರೆ ತಳ ಒತ್ತಿಬಿಡುತ್ತೆ. ಈಗ ಇದನ್ನು ನಾನು ಬೇಯೋಕ್ಕಿಡ್ತೀನಿ. ಇದು ಬೇಯೋ ಅಷ್ಟರಲ್ಲಿ ಮೊಸರು ಬಜ್ಜಿಗೆ ನಾನು ರೆಡಿ ಮಾಡ್ಕೊಳ್ತೀನಿ. ಅದಕ್ಕೊಂದು ಬೌಲಿಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಮೊಸರು, ಉಪ್ಪು ಸೇರಿಸಿ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಟಿದ್ದೀನಿ. ಈಗ ನೋಡಿ ಅಕ್ಕಿ 3/4 ಭಾಗ ಬೆಂದಿದೆ. ಈಗ ಇದನ್ನು ದಮ್ಮಿಗಿಡಬೇಕು. ಹಾಗಾಗಿ ಪುದೀನ ಕೊತ್ತಂಬರಿನ ಸ್ವಲ್ಪ ಮೇಲೆ ಉದುರಿಸ್ಬಿಟ್ಟು ಫಸ್ಟು ಒಂದು ಹಂಚಿಟ್ಕೊಂಡು ಹಂಚಿನ ಮೇಲೆ ನಾವು ದಮ್ಮಿಗಿಡಬೇಕು. ಪಾತ್ರೆ ಮೇಲೆ ಸ್ವಲ್ಪ ಭಾರವಾಗಿರೋದು ಇಡಬೇಕು ಅಂತೇಳಿ ನಾನು ಒಳ್ಕಲ್ಲಿಟ್ಟಿದ್ದೀನಿ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಬಿರಿಯಾನಿ ಕೂಡ ರೆಡಿಯಾಗಿದೆ, 1 ಪಾಟ್ ಬಿರಿಯಾನಿ. ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಆಲ್.